ಹಲೋ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸ್ಯಾಟರ್ಡೆ 27ನೇ ತಾರೀಕು. ಟೈಮ್ ಆಗಿದೆ, ಒಂದು ಸೆಕೆಂಡ್, ಗುಂಡು ಮೊಬೈಲ್ ಇದೆ ಇಲ್ಲಿ, ಟೈಮ್ ನೋಡ್ತಾನೆ. ಟೈಮ್ ಆಗಿದೆ 3:22. ಟೈಮ್ 3:22 ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಆ್ಯಂಡ್ ಶೆಕೆ ಆಗ್ತದೆ ಅಂತೇಳಿ ನಾನು ಮತ್ತು ಗುಂಡು ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ನಮ್ಮದು ಎಂತ ಹೇಳ್ತಾರೆ, ಗುಡ್ಡೆ ಅಂತ ಹೇಳ್ತಾರೆ ತುಳುವಲ್ಲಿ. ಕಾಡತ್ರ ಬಂದು, ಕಾಡಂತಲ್ಲ, ಅಲ್ಲಿ ಮನೆ ಕಾಣ್ತಿದ್ದಲ್ಲ, ಸ್ವಲ್ಪ ನಿಯರಲ್ಲಿ ಮನೆಗಿನ್ನ ಸ್ವಲ್ಪ ಈ ಕಡೆ ಬಂದು ಕೂತ್ಕೊಂಡಿದ್ವಿ. ಸೊ ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆಫ್ಟರ್ನೂನ್ ಊಟ ಆಗಿ ಬಂದು ಇಲ್ಲಿ ಕೂತ್ಕೊಂಡ್ವಿ. ಆದರೂ ಬೆವರ್ತಾ ಇದೆ. ತೆಕ್ಕಿಂಡದಿ ಒಮ್ಮೆ ಗಾಳಿ ಬರಬೇಕಾದ್ರೆ ಖುಷಿ ಆಗ್ತದೆ, ಮತ್ತು ಇಲ್ಲಿ ಕೂಡ ಸೆಕೆ ಆಗ್ತದೆ. ಬಿಕಾಸ್ ಸೂರ್ಯಂದು ಇದಿದಲ್ವ, ಕಿರಣ ಇದಲ್ವ, ಡೈರೆಕ್ಟ್ ಬೀಳ್ತಾ ಇದೆ. ಮರದ್ದು ಅಡ್ಡ ಬಂದು ಕೂತ್ಕೊಂಡಿದ್ದೀವಿ, ಆದರೂ ಬೀಳ್ತಾ ಇದೆ. ಸೊ ನೆನ್ನೆದು ವ್ಲಾಗೆಲ್ಲ ಎಡಿಟ್ ಆಗಿದೆ, ಓಟಿದ್ದು. ನೆನ್ನೆನೇ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡೆ, ಎಲ್ಲ ನೆನ್ನೆ ಆಗಿತ್ತು ವ್ಲಾಗ್ ಎಡಿಟ್ ಮಾಡಿ. ಬಟ್ ಟೈಮ್ ಎಡಿಟ್ ಮಾಡಬೇಕಾದ್ರೆ 9 ಗಂಟೆ ಆಗಿತ್ತು. ನಂದು ಟೈಮಿಂಗ್ಸ್ ಬಂದು ವ್ಲಾಗಿದ್ದು ಅಪ್ಲೋಡಿಂಗ್ ಟೈಮಿಂಗ್ಸ್ ಬಂದು ಒಂದು ಸಂಜೆ 5 ಗಂಟೆಯಿಂದ ಒಂದು 8:15 ಅಷ್ಟೊತ್ತಿಗೆ ಒಳಗಡೆ ಎಲ್ಲ. ಅಲ್ಲಿ ನೋಡಿ ಗುಂಡು ಮಾವಿನಕಾಯಿ ಬಿದ್ದಿದೆ ಅಂತ ಹೋದ್ಲು. ಹಾಯ್ ಮಾಡ ಬಿದ್ದಿದೆ ಅಂತ ಹೋದ್ಲು, ಅದು ಇನ್ನೂ ಹಣ್ಣಾಗಲಿಲ್ಲ. ಸೊ ಹಾಗೆಲ್ಲ ಇದು ಸುತ್ತಾಡ್ತಾ ಇದ್ದಾಳೆ. ಅಲ್ಲಿ ಆ ಮರದ ಹತ್ರ ಹೋದ್ಲು, ಹೋಗಿ ಇದು ಕಚ್ಚೋ ಇರುವೆ ಇದೆ ಅಲ್ವ, ಅದಕ್ಕೇನೆ ಹೋಗಿ ಕೈ ಹಾಕಿದ್ದಾಳೆ. ಫುಲ್ ಕಚ್ಚಿಸ್ಕೊಂಡು ಬಂದ್ಲು ಈಗ. ಸೊ ಸ್ಟಾರ್ಟ್ ಮಾಡಿದ್ದೇನೆ ಇವತ್ತು. ಬ್ರದರಿಗೆ ಅಂತ ನಮ್ಮದ್ರಲ್ಲಿ ಶಾವಿಗೆ ಅಂತ ಹೇಳ್ತಾರೆ, ಅವನಿಗೆ ಶಾವಿಗೆ ಮತ್ತು ಪುಂಡಿ ತಿನ್ನಬೇಕು ಅಂತ ಆಸೆ ಆಗಿದಂತೆ. ಸೊ ಹಾಗಾಗಿ ಅಮ್ಮ ಅಕ್ಕಿಯೆಲ್ಲ ಹಾಕಿಟ್ಟಿದ್ದಾರೆ ನೀರಲ್ಲಿ, ಅದೆಲ್ಲ ಮಾಡಬೇಕಾದ್ರೆಲ್ಲ ತೋರಿಸ್ತೇನೆ ನಾನು. ಆ್ಯಂಡ್ ಚಿಕನ್ ತರಲಿಕ್ಕೆ ಹೇಳಬೇಕು. ನಾಳೆ ಎಲ್ಲ ಹೋಗ್ಬೋದು, ಗೊತ್ತಿಲ್ಲ, ನಾಳೆ ಎಲ್ಲ ನಾಡಿದ್ದು ಹೋಗ್ಬೋದು. ಸೊ ಹಾಗಾಗಿ ಪುಂಡಿ ಆರ್ ಶಾವಿಗೆ ಚಿಕನ್ ಮಾಡುವಂತ ಅಂದ್ಕೊಂಡಿದ್ದೇವೆ. ಸೊ ಆವಾಗ ಮಾಡಬೇಕಾದ್ರೆ ಮತ್ತೆ ಸಿಗ್ತೀನಿ. ಓಕೆ. ಫ್ರಿಜ್ಜಲ್ಲಿರೋ ನೀರು ಇಟ್ಕೊಂಡು ಬಂದಿದ್ಲು, ಬಟ್ ಅದೆಲ್ಲ ಕೋಲ್ಡ್ ಎಲ್ಲ ಹೋಗಿದೆ. ನೋಡಿ ಜನರೇ, ಎಷ್ಟು ಚಂದ ಗಾಳಿ ಬರ್ತಿದೆ. ಅದೊಂದು ಫೇಮಸ್, ಇವಾಗ ವೈರಲ್ ಆಗಿದೆ ಅಲ್ಲ, ಟ್ರೋಲ್ ಆಗ್ತಾ ಇದೆ, ನೋಡಿದ್ದೀರಾ ನೀವು ಜನರೇ? ನೋಡಿ ಎಂಥ ಪ್ರತಿಭೆ ಅಂದರೆ, ಅಲ್ಲಿ ಕಾಡಲ್ಲೇ ಸಿಗುವ ಸೊಪ್ಪನ್ನು ಇಟ್ಕೊಂಡು, ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ, ನೋಡಿ ಜನರೇ. ಹೇಗೆ ಕಾಣಿಸ್ತಿದೆ ಜನರೇ? ಕಾಮೆಂಟ್ ಮಾಡಿ ಜನರೇ. ಕುಕ್ಕರಲ್ಲಿಯಾ ಗೈಸ್, ಇವಾಗ ನೋಡಿ ಕೋಳಿ ತೊಗೊಂಡು ಬಂದು ಕ್ಲೀನ್ ಮಾಡಿ ಎಲ್ಲ ಮಾಡಿ ಬೇಯಲಿಕ್ಕೆ ಇಟ್ಟು ಸಾಗಿದೆ. ಇದು ಬೆಂದಿದೆ. ಗಟ್ಟಿ ಕೊಡಿಯಾ? ಗಟ್ಟಿ ಆಗ್ತದೆ ಮೆದು. ಬಾಯ್ಲರ್ ಸ್ವಲ್ಪ ಬಾಯ್ಲ್ ಆಗಿದೆ ಅಷ್ಟೇ. ಮತ್ತು ಇಲ್ಲಿ ಅಮ್ಮ ಎಲ್ಲ ರೆಡಿ ಮಾಡಿ ಕೊಟ್ಟೋಗಿದ್ದಾರೆ. ಇವಾಗ ಇದಕ್ಕೆ ಆ್ಯಡ್ ಮಾಡ್ತಿದ್ದೇನೆ ನಾನು. ಗುಂಡು ವೀಡಿಯೋ ಮಾಡ್ತಾ ಇದ್ದಾರೆ. ಮತ್ತು ಸಾವಿಗೆ ಮಾಡಲಿಕ್ಕೆ ಅಲ್ಲಿ ಅಲ್ಲಿ ಅಮ್ಮ ಪುಂಡಿ ಮಾಡಿ ಬೇಯಲಿಕ್ಕೆ ಇಟ್ಟಿದ್ದಾರೆ. ಯಾವ ಅಂದದಿ ಗುಂಡಿ ಇತ್ತು ಅಲ್ಲ. ಸೊ ಇವಾಗ ಇಷ್ಟು ಸಾಕು, ಇಷ್ಟು ತಿಕ್ನೆಸ್ ಸಾಕು. ಗೈಸ್ ಇಲ್ಲಿ ನೋಡಿ, ಉಪ್ಪೆಲ್ಲ ಹಾಕಿ ಬಂದೆ ನಾನು. ಅಣ್ಣನವ್ರು ಇದ್ದಾರೆ ಅಂತೇಳಿ ಇಷ್ಟು ಎಂತ ಮಾಡ್ತಾ ಇದ್ದೇನೆ. ಮಾಡದೆ ಹೆಂಗೆ ಅಡಿಗೆ ಮನ್ಪದೆ ತಿಂಗೋಲ್ಲ ಸಾಧಾರಣ 2 months ಆಂಡದ ತಾಲ ಬೇಳೆ ಅಂತ ಜೊತ ಆಗ್ತಾ ಇಲ್ಲ ಜಾಸ್ತಿ. ಅಡುಗೆ ರೂಮ್ಗೆ ಹೋಗೋದೇ ತುಂಬ ದಿವಸ ಆಯ್ತು. ಮೊನ್ನೆ ಪಾಯಸ ಮಾಡಿದೆ ಬಿಟ್ಟರೆ ಮತ್ತೆಂತ ಮಾಡಿಲ್ಲ. ಅಬ್ಬಾ. ಸೊ ಅಲ್ಲಿ ಅಮ್ಮ ಹಳೆ ಮನೆಯಲ್ಲಿ ಎಂತ ಇದು ಶಾವಿಗೆ ಬೇಯಲಿಕ್ಕೆ ಇಟ್ಟಿದ್ದಾರೆ, ಅದನ್ನೊಮ್ಮೆ ತೋರಿಸ್ತೇನೆ. ಕಡ್ದಿದ್ದು ಮಿಕ್ಸಿಯಲ್ಲಿ ಗುಂಡಮ್ಮ ಚಹಾ ಕುಡಿತಿದ್ದಾಳೆ. ನಂದು ಸರ್ದ ಚಹಾ ಅಲ್ಲಿ ನೋಡಿ, ಅಲ್ಲಿ ಇಟ್ಟು ಹೋಗಿ ಕುಕ್ಕಿಂಗ್ ಮಾಡಿ ಸ್ವಲ್ಪ ಬಂದದೀಗ. ಟೈಮ್ ಎಷ್ಟಾಯ್ತು ಗೊತ್ತಾ? 6:19. ದೊಡ್ಡಮ್ಮ ಬಂದು ಚಹಾ ಕುಡಿತಿದ್ದಾರೆ, ಅತ್ತೆ ಬಂದು ಅಡಿಕೆ ಕಟ್ ಮಾಡ್ತಿದ್ದಾರೆ ನೋಡಿ. ಕೆಲಸ ಮಾಡಿ ಅಲ್ಲಿಂದ ಬಂದು
ಅಡಿಕೆ ಕಟ್ ಮಾಡಿ ಬಚ್ಚಿರ ಬಜ್ಜಿ ತಿಂದು ಎಲೆ ಅಡಿಕೆ ತಿಂದು ಗೊತ್ತಾ. ಇಲ್ಲಿ ಎಂತ ಅಪ್ಪೆ ಮತ್ತು ಮಗಳು ಗಲಾಟೆ ಮಾಡ್ತಿದ್ದಾರೆ. ಇವರು ಮಗಳು ಮತ್ತು ಅಮ್ಮ ನೋಡಿ. ಇಲ್ಲಿ ಪುಂಡಿ ಬೇಯಲಿಕ್ಕೆ ಇಟ್ಟಿದ್ದೇವೆ. ಇದು ಬೆಂದಿದೆ ಆಲ್ರೆಡಿ. ಅದರದ್ದು ಹೀಗೆ ಶಾವಿಗೊತ್ತೋ ಮನೆ ಇದೆಲ್ಲ, ಅದು ಅಕ್ಕನ ಮನೇಲಿದೆ. ಸೊ ಹಾಗಾಗಿ ಅದಕ್ಕೆ ವೇಟಿಂಗ್. ಹಳೆ ಮನೆಯಲ್ಲೇ ನಾವು ಅನ್ನಕ್ಕೆಲ್ಲ ಇಡೋದು, ಎಲ್ಲ ಬಿದ್ದು ಹೀಗೆ ಆಗಿದೆ. ಬಟ್ ಇಲ್ಲಿಗೆ ಯಾರು ಬರೋದಿಲ್ಲ. ಇಲ್ಲಿ ಬೀಗ ಹಾಕಿದರೆ ಏನಾದರೂ ಅಲ್ಲಿ ಇಲ್ಲಿ ಕಟ್ಟಿ ಬಿಟ್ಟರೆ ಮತ್ತೆ ಯಾರು ಬರೋದಿಲ್ಲ ಇಲ್ಲಿಗೆ. ಸೊ ನಾಯಿ ಆಗಲಿ ಏನಾಗಲಿ ಇಲ್ಲೇ ನಾವು ರೈಸಿಗೆಲ್ಲ ಇಡೋದು, ಕುಕ್ಕರಲ್ಲಿ ಇಡಲ್ಲ. ಆ್ಯಂಡ್ ಇದು ನೋಡಿ ಇದು ಶಾವಿಗೊತ್ತು ದಿವಳ ಆಯಿತಾ. ಸೊ ಎಲ್ಲ ನೋಡಿ ಹಾಗಾಗಿದೆ ನಮ್ಮದು ಹಳೆ ಮನೆ. ಇದೊಂದು ರೂಮ್, ಇದು ನಂದು ರೂಮ್. ಹಳೆ ಮನೆ ಇರಬೇಕಾದ್ರೆ ಇದೊಂದು ರೂಮ್. ಆ ಕಡೆ ಒಂದು ರೂಮ್ ಇದೆ. ಎಲ್ಲ ತೆಗೆದು ನೋಡಿ ಹೇಗಾಗಿದೆ. ಎಲ್ಲ ಗುಜಿರಿಗಳು. ಇದೊಂದು ಗುಜಿರಿ ವೆಸ್ಟ್. ಅವಳದಮ್ಮ ಮತ್ತು ಅಕ್ಕ ಘಟ್ಟದಲ್ಲಿ ಮದುವೆಗೆ ಹೋಗಿದ್ದಾರೆ ಗೈಸ್. ಬರ್ಬೇರಿ ನೀ ಇವತ್ತು ಬರಲ್ಲ. ಇವತ್ತು ಬರಲ್ಲ. ಹಾಗಾಗಿ ಇವತ್ತು ನಿನ್ನೆ ನಮ್ಮ ಮನೆಯಲ್ಲಿ ಮಲಗಲಿಕ್ಕೆ ಬಂದೇಳಿ, ಇವತ್ತು ಬರೋದಿಲ್ಲಂತೆ. ಯಾಕಂದರೆ ಅವಳದು ಅಪ್ಪ ಮತ್ತು ಇನ್ನೊಂದು ದೊಡ್ಡ ಅಕ್ಕ ಇಬ್ಬರಲ್ವಾ, ಹಾಗಾಗಿ. ಇದು ಬೆಂದಿದೆ. ಅವಳದು ಶೀತ ನನಗೆ ಕನ್ವರ್ಟ್ ಆಯಿತು ಗೈಸ್. ನನಗೀಗ ಶೀತ ಆಗ್ತದೆ. ಸರಿ ನೋಡಿ, ಶಾವಿಗೆ ಒತ್ತುತ್ತಿದ್ದಾಳೆ ಗುಂಡು. ಅಮ್ಮ ಮತ್ತೆ ಗುಂಡು. ನನಗೆ ಸ್ವಲ್ಪ ಕಬಾಬಿಗೆ ರೆಡಿ ಮಾಡಲಿಕ್ಕಿದೆ. ಅದು ಫಸ್ಟ್ 1/2 kg ತರಿಸಿದ್ದು, ಇನ್ನೊಂದು 3-4 ಜನಕ್ಕೆ ಅಂತೇಳಿ. ಬಟ್ ಅದು ಇನ್ನೂ ಶಾರ್ಟೇಜ್ ಆಗ್ತದೆ. ಇನ್ನು 1/2 kg ತರಿಸಿದ್ವಿ. ಆನ್ ದ ವೇ ಬರ್ತಾ ಇದೆ ಅದು. ಇನ್ನೊಂದು 1/2 kg ಬಂದ ನಂತರ ಒಟ್ಟಿಗೆ ಹಾಕಿ ಕಬಾಬಿಗೆ ಅಂತ ರೆಡಿ ಮಾಡಿ ಇಡ್ತೇನೆ ನಾನು ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೇನೆ. ಕಬಾಬ್ ಪೌಡ್ರ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಂಡ್ ಎಗ್. ಶಾವಿಗೆ ಒತ್ತಲಿಕ್ಕೆ ಎಷ್ಟು ಡಿಮ್ಯಾಂಡ್ ಅಂದರೆ, ಎಷ್ಟು ಸೌಕರ್ಯ ಅಂದರೆ ನೋಡಿ. ಇಲ್ಲಿ ಫ್ಯಾನ್ ಕೂಡ ಇಲ್ಲಿ ತಂದು ಇಟ್ಟು ಫ್ಯಾನಿದ ಗಾಳಿಗೆ ಒತ್ತುತ್ತಾ ಇದ್ದಾಳೆ ನೋಡಿ. ಶೆಕೆಗಾಗಲ್ಲ. ಅಲ್ಲೊಂದು ಫ್ಯಾನ್ ಇದೆ, ಅದು ಅಷ್ಟು ಗಾಳಿ ಬರಲ್ಲ, ಆಫ್ ಮಾಡಿದೆ. ಸೊ ಇದನ್ನ ಇಲ್ಲಿ ತಂದು ಪ್ಲೇಸ್ ಮಾಡಿದೆ ಗುಂಡುಗೋಸ್ಕರ. ಎಕ್ಸ್ಪ್ರೆಷನ್ ನೋಡಿ. ನೋಡಿ ನಾನು ಒತ್ತಲ ಜನರೇ. ಕೈಸ್ ಆಯಿತು ಶಾವಿಗೆ. ಸ್ವಲ್ಪ ನಮಗೆ ಅಣ್ಣನವರು ಅಲ್ಲಿರೋದ್ರಿಂದ ಅವರಿಗೆ ತಿನ್ನಲಿಕ್ಕೆ ಆಸೆ ಆಗುತ್ತೆ. ಸೊ ಹಾಗಾಗಿ ಮಾಡಿದಷ್ಟು ಇಷ್ಟೇ ಮಾಡಿದ್ದು. ಕಬಾಬಿಗೆ ಅವರಿಗೆ ಒಂದು 1/2 kg ಮತ್ತು ಆಲ್ರೆಡಿ ತಂದಿರೋ 1/2 kgನ ಎಂತ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಮತ್ತು ಸ್ವಲ್ಪ ಹೊತ್ತಾದ ನಂತರ ಫ್ರೈ ಮಾಡೋದಂತ. ಅದರಲ್ಲಿ ಒಂದು 4 ಪೀಸಸ್ ಎತ್ತಿಟ್ಟೆ ನಾನು, ಬಿಕಾಸ್ ಮಸಾಲೆ ಸಾಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಆಗಲಿ ಅದು, ಆಮೇಲೆ ಫ್ರೈ ಮಾಡುವ. ಎಲ್ಲ ಮೆಸ್ ಆಗಿದೆ ಅಡುಗೆ ರೂಮ್. ಚಿಮರಿ ಕೆಲಸ ಬೆವರಿ ಬೆಂಡಾಗಿ ಹೋಗಿ ಉಫ್. ಸೊ ಇವಾಗ ಫಸ್ಟಿಗೆ ನೆನ್ನೆದು ವ್ಲಾಗ್ ಅಪ್ಲೋಡ್ ಮಾಡಬೇಕು. ನಾನು ಓಟಿದ್ದು ವ್ಲಾಗ್ ಅಪ್ಲೋಡ್ ಮಾಡಬೇಕು. ಸೊ ಅದನ್ನ ವ್ಲಾಗ್ ಅಪ್ಲೋಡಿಗೆ ಹಾಕಿ ಫ್ರೆಶ್ ಅಪ್ ಆಗಿ ನಾನು ಆಮೇಲೆ ಸಿಗ್ತೇನೆ. ಓಕೆ, ಬಾಯ್ ಗೈಸ್. ಇದು ನಂದು ಗಿರ್ಜಾ ಅತ್ತೆ ಇದ್ದಾರಲ್ವಾ, ಅವ್ರು ಮಾಡಿ ಕಳಿಸಿದ್ದು. ಅವ್ರ ಮನೆಯಲ್ಲೂ ಚಿಕನ್ ಪದಾರ್ಥ ಅಂತೆ, ಮತ್ತು ಇದು ರವೆ ಪುಂಡಿ ಮಾಡಿ ಕಳಿಸಿದ್ದಾರೆ. ಸೊ ತುಂಬ ಕೊಟ್ಟು ಕಳಿಸಿದ್ದಾರೆ. ಅಣ್ಣನವರು ಇದ್ದಾರಲ್ವಾ, ಒಂದು ಟೇಸ್ಟ್ ಮಾಡಿದೆ ನಾನು, ಹಾಗೆ ಟೇಸ್ಟ್ ಮಾಡಿದೆ ರವೆ ಪುಂಡಿನ. ಸೀರಿಯಸ್ಲಿ ಸಕ್ಕತ್ತಾಗಿದೆ. ಕೇಳಿದೆ ನಾನು ಯಾವ ರೀತಿ ಮಾಡೋದು ಅಂತೇಳಿ, ಅವರು ಹೇಳಿದರು ಮೇಲಿಂದ ಮೇಲಿಗೆ. ಸೊ ನೆಕ್ಸ್ಟ್ ಟೈಮ್ ನಾನು ಅವ್ರು ಮಾಡಬೇಕಾದ್ರೆ ನಾನು ಅವ್ರ ಜೊತೆ ಹೇಳಿ
ರೆಸಿಪಿ ಶೇರ್ ಮಾಡಿಸ್ತೇನೆ. ನಾನು ಹಾಗೆ ತಿಂದೆ ಗೈಸ್, ನಿಜವಾಗ್ಲೂ ಸಖತ್ತಾಗಿದೆ. ನಾನು ವ್ಲಾಗ್ ಅಪ್ಲೋಡಿಗೆ ಹಾಕಿದ್ದೆ ಓಟಿದ್ದು, ಸೊ ಆದರೆ ಅಲ್ಲಿ ಅಪ್ಲೋಡಿಂದ ತೊಗೊಂಡು ಬಂದು ಇಲ್ಲಿ ವೀಡಿಯೋ ಇವಾಗ ಮಾಡ್ತಾಯಿದ್ದೇನೆ. ಆ ಮೆಟ್ಲಲ್ಲಿ ಬೇಕು ಅಣ್ಣನವ್ರು ಏನಾದರೂ ತಿಂದರೆ ಅಂತೇಳಿ ವ್ಲಾಗ್ ಮಾಡ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಅತ್ತೆ. ಕೈಸಿದು ಅತ್ತೆಗೆ ಚಿಕನ್ ಸಾಂಬಾರು ಆ್ಯಂಡ್ ಶಾವಿಗೆ, ಮತ್ತು ಕಬಾಬ್ ಆಗಿರಲಿಲ್ಲ, ಸೊ ಇವಾಗ ಫ್ರೈ ಮಾಡ್ತಾ ಇದ್ದೇನೆ. ಅತ್ತೆ ನಿಲ್ಲಿಸಿ ಬೇಗ ಬೇಗ ಫ್ರೈ ಮಾಡ್ತಿದ್ದೇನೆ, ಆಮೇಲೆ ಫ್ರೆಶ್ ಅಪ್ ಆಗ್ಲಿಕ್ಕೆ ಹೋಗು ಅಂತೇಳಿ. ಆ್ಯಂಡ್ ಅತ್ತೆಗೆ 3 ಕಬಾಬು. ಸೊ ಎಕ್ಸ್ಚೇಂಜ್ ಆಫರ್. ಅತ್ತೆ ನಮಗೆ ಎಂತ ರವೆ ಪುಂಡಿ ಕೊಟ್ಟರು, ಮತ್ತು ಚಿಕನ್ ಸಾಂಬಾರು. ಸೊ ಇದು ಅತ್ತೆಗೆ. 9 ಗಂಟೆ ಆಯಿತು, ನಾವು ಊಟ ಮಾಡ್ತಿದ್ದೇವೆ. ಗುಂಡು ಬಂದು ಫ್ರೆಶ್ ಅಪ್ ಆಗಿ, ಅಣ್ಣನವ್ರು ಆಮೇಲೆ ಊಟ ಮಾಡ್ತಾರೆ ಅಂತೆ. ಕಬಾಬ್ ಇದೊಂದು ಅತ್ತೆದೊಂದು ಪೀಸ್ ಚಿಕನ್, ಮತ್ತು ಅತ್ತೆದು ಅಂತ ರವೆ ಪುಂಡಿ, ಮತ್ತು ನಮ್ಮದು ಶಾವಿಗೆ. ಬರ್ಪೇರು ದೊಡ್ಡ ಮಗಳ ಕಾಲ್ ಮಂತೆ ಅತ್ತೆಗೆ ಕೊಟ್ಟು ಕಳಿಸಿದ್ದೇನೆ, ಗಿರ್ಜಾ ಅತ್ತೆಗೆ. ಆ್ಯಂಡ್ ಅನ್ನ ಮತ್ತು ದಚ್ಚು ಎಲ್ಲ ಇದ್ದಾನೆ, ಅವರೆಲ್ಲ ಮತ್ತೆ ಊಟ ಮಾಡ್ತಾರಂತೆ. ಇಲ್ಲಿ ಚೀನು ಮರಿ ನೋಡಿ, ಅಮ್ಮನ ಹೊಸ ನೈಟಿ ಹಾಕಿದ್ದಾರೆ, ದೀಪಾವಳಿಗೆ ನಾನು ಕೊಡಿಸಿದ ನೈಟಿ. ಹೇಗಾಗಿದೆ? ಹಾಂ, ಇದು ನಂದು ಗೈಸ್ 2 ಕಬಾಬ್. ಆ್ಯಕ್ಚುಲಿ ಈ ವ್ಲಾಗ್ನ ಸ್ವಸ್ತಿ ನೋಡಿದರೆ ಮಾತ್ರ ತುಂಬ ಆಸೆ ಪಡ್ತಾರೆ, ಅವ್ರಿಗಿಷ್ಟ ಪಾಪ. ಸಾರಿ ಸ್ವಸ್ತಿ, ಮಿಸ್ ಯು. ಅಜ್ಜಿ ಊಟ ಮಾಡ್ತಿದ್ದಾರೆ ಇಲ್ಲಿ ಕುತ್ಕೊಂಡು ನೋಡಿ. ಅಜ್ಜಿ ತೆಗಿಬಾರ್ದಂತೆ. ಸ್ಪ್ರೈಟ್ ಇದ್ರೆ ಚೆಂದ ಇರ್ತಿತ್ತು, ಇದು ಕೋಲ್ಡ್ ವಾಟರ್. ಸೊ ನಾನಿವಾಗ ಊಟ ಮಾಡ್ತೇನೆ. ದೊಡ್ಡಮ್ಮನಿಗೆ ಕಾಲ್ ಮಾಡಿದೆ ಬರ್ತಾರಂತ ಅವರು, ಬಟ್ ನನಗೆ ಹಸಿವಾಗ್ತದೆ. ಸೊ ಹಾಗಾಗಿ ನಾವು ಊಟ ಮಾಡ್ತಿದ್ದೇವೆ 3-4 ಜನ. ಕುಂದು ಕಂಬ್ಲೈನ್ಗೆ ಒಂದು ಫೋಟೋ ತೆಗ್ದದ ಅವಳದು. ಅಂದ ಎಂತೇನು ತೂಚಿ ಅದೇನಾಗಲ್ಲ. ಓಕೆ, ನಾನು ಟೇಸ್ಟ್ ಮಾಡ್ತೇನೆ ಇವಾಗ, ಆಮೇಲೆ ಊಟ ಆದಮೇಲೆ ಸಿಗ್ತೇನೆ. ಫಸ್ಟಿಗೆ ಹಸಿವು ಹೋಗ್ತದೆ ನನಗೆ. ತಲೆ ಸ್ನಾನ ಮಾಡಲಿಲ್ಲ, ನಿನ್ನೆ ಮಾಡಿದ್ದೆಲ್ಲ. ಸೊ ಫ್ರೆಶ್ ಅಪ್ ಆಗಿ ಬಂದು ಜಸ್ಟ್ ಇಲ್ಲಿ ಕಾಲ್ ಮಾಡಿದ್ವಿ, ಬೇಗ ಬಾ ಊಟ ಮಾಡುವ, ಹಸಿವಾಗ್ತದೆ ಅಂತೇಳಿ. ಅದಕ್ಕಿಂತ ಮುಂಚೆ ಕೂತ್ಕೊಂಡಿದ್ದಾಳೆ. ಇನ್ನೂ ಊಟ ಆಗಲಿಲ್ಲ. ನಂದು ಊಟ ಆಗಿ ನೋಡಿ, ಎದ್ದೆಲ್ಲ ಕ್ಲೀನ್ ಮಾಡಿ ಆಯ್ತು, ಇನ್ನೂ ಊಟ ಆಗಲಿಲ್ಲ ಅವಳು. ಚಿನ್ಮರಿ ಅದಕ್ಕೆ 1-2 ಬಿಟ್ಟೆ, ದೂರ ಹೋಗಿ ಕೂತ್ಕೊಂತು. ಇವಾಗ ವಾಪಸ್ ಬಂದಿದೆ ನೋಡಿ. ಚಿಕನ್ ಲೆಗ್ ಪೀಸ್. ಪಿಂಪಲ್ಸ್ ಬಿದ್ದಿದೆ. ಸೊ ನಂದಾಯ್ತು ಊಟ. ಅಣ್ಣನವರಲ್ಲೆಲ್ಲ ಮಾತಾಡ್ತಾ ಇದ್ದಾರೆ, ಅಣ್ಣ ಮಾವ ಎಲ್ಲ. ಚಿನ್ಮರಿ ದೀಪಿತ್ತೆ. ಸೊ ಟಿವಿದು ಮ್ಯೂಟ್ ಮಾಡಿ ಮಾತಾಡ್ತಿದ್ದೇನೆ ನಾನು. ಸಖತ್ತಾಗಿತ್ತು, ತುಂಬ ದಿವಸ ಆಗಿತ್ತು ಶಾವಿಗೆ ತಿಂದೆ. ನಾವು ತುಳುವಳಿ ಸೇಮಿಗೆ ಅಂತ ಹೇಳ್ತೀವಿ. ದೊಡ್ಡಮ್ಮನಿಗೆ ಕಾಲ್ ಮಾಡಿದೆ, ಬರ್ತೇನೆ ಅಂತ ಹೇಳಿದ್ದಾರೆ. ನೋಡುವ ಎಷ್ಟೊತ್ತಾಗುತ್ತೆ ಬರೋದು ಅಂತೇಳಿ. ಸೊ ನಾನು ಟಿವಿದು ವಾಲ್ಯೂಮ್ ಸ್ಟಾರ್ಟ್ ಮಾಡ್ತೇನೆ. ನಾನು ಜಸ್ಟ್ ಇವಾಗ ಒಂದು ಕಮೆಂಟ್ ನೋಡಿದೆ ಅಷ್ಟೆ ನಾನು. ಯಾವುದಕ್ಕಂದರೆ ಓಟ್ ಹಾಕಿದ್ದಲ್ಲ, ಅದಕ್ಕೆ ಸ್ವಸ್ತಿ ಅವ್ರದ್ದೊಂದು ಓಟು ಮಿಸ್ ಆಯಿತು ಅಂತೇಳಿ ಒಬ್ಬರು ಕಮೆಂಟ್ ಮಾಡಿದ್ರು. ಹೇಳಿದ್ರು ಒಂದು ಓಟ್ ಮಿಸ್ ಆಯಿತು. ದೊಡ್ಡಮ್ಮ ನಾನು ಬರ್ಲಿಕ್ಕೆ ಹೇಳಿದ್ದು ನೋಡಿ, ಇವಾಗ ಬಂದರು ದೊಡ್ಡಮ್ಮ. ಅವನು ಉಪ್ಪು ಇಪ್ಪಡು ದೊಡ್ಡಮ್ಮ ಅಡ್ಡಿ ತಿನ್ನೆ ಹಿಂದೆ ಯಾನ್ ಸಾರು ಮೈತಿ ಜೈಕ್ ಈರು ಬೊಕ್ಕ ಒಂತ ಹಾಪುಂಡ ಜಾಸ್ತಿ ಹಾಪುಂಡ. ಇದು ತಗೊಳ್ಳಿ ಸಾಂಬಾರು. ಅವರಿಗೆ ನೋಡಿ ಹಸಿವಿಲ್ಲ ಅಂತೆ, ಮಾಡೋದು ನೋಡಿ 2 ಹಾಕಿದ್ದನ್ನು ತೆಗಿತಾ ಇದ್ದಾರೆ, ತೆಗಿಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇಲ್ಲಿ. ಈಗ ಅವರೊಬ್ಬರೇ ಊಟ ಮಾಡಬೇಕು, ನಮ್ದೆಲ್ಲ ಆಯಿತು. ಕೈಪು ಬೊಡ್ಚೈಕೆ ಬಾರ್ಜ ನೀರಿಗೆ ಆಪು ಜೊತೆ ಇವಳ್ದಾಯ್ತು ನೋಡಿ ಊಟ. ಹೇಗಿತ್ತಮ್ಮ, ಹೇಗಿತ್ತು? ಅವಳು ಚಿಕನ್ ತಿನ್ನದೆ ಇವತ್ತಿಗೆ 13 ದಿವಸ ಆಯಿತು, ಹೌದಲ್ಲ? ಅಲ್ಲ 3-4 ತಿಂಗಳ ಆಯ್ತಂತೆ. ಅಲ್ಲಿರ್ಬೇಕಾದ್ರೆ ಮಂಗಳೂರಲ್ಲಿ ಇರಬೇಕಾದ್ರೆ ಅವಳು ತಿಂತಿರಲಿಲ್ಲ, ಪ್ಯೂರ್ ವೆಜ್. ಇವತ್ತು ನಾನ್ ವೆಜಿಟೇರಿಯನ್. ಚಿಕನ್ ಎಲ್ಲ ಡ್ಯಾನ್ಸ್ ಮಾಡ್ತಾರೆ.
ಲೆಗ್ ಪೀಸ್ ಬೇಕು ಅಂತ ಹೇಳಿದ್ಲ, ಹಾಗಾಗಿ ನಾನು ಎತ್ತಿಟ್ಟಿದ್ದೆ ಅವಳಿಗೆ. ದೊಡ್ಡ ಮೀನು ಊಟ ಮಾಡ್ತಿದ್ದಾರೆ. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ನಿನ್ನೆ ವ್ಲಾಗ್ನ ಮತ್ತೆ ಹೊತ್ತು ಕಂಟಿನ್ಯೂ ಮಾಡ್ತಿದ್ದೀನಿ. ಟೈಮ್ 8:15 ಆಯಿತು. ಸೊ ಎದ್ದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಕೂತೆ ನಾನು. ನೆನ್ನೆ ಶಾವಿಗೆ ಮತ್ತು ಪುಂಡಿ ಇದೆ, ಅದನ್ನೇ ತಿನ್ನೋದು. ನೆನ್ನೆ ಅಣ್ಣನವ್ರು ಊಟ ಮಾಡಬೇಕಾದ್ರೆ 10:30 ಆಗಿತ್ತು. ಸೊ ಹಾಗಾಗಿ ನಾನು ಎಂತ ಶೂಟ್ ಮಾಡಿಲ್ಲ. ನೆನ್ನೆದ್ದೆ ಗರಿಸಿಲಿ ನೋಡಿ, ಬೆಕ್ಕಿದ್ದು ಮರಿ ಇಲ್ಲಿ ಬಂದು ಮಲ್ಕೊಂಡಿದೆ ನೋಡು. ಒಂದು ಅಲ್ಲಿದೆ, ಒಂದು ಇಲ್ಲಿದೆ, ಇದೊಂದು ನೋಡಿ ಇಲ್ಲಿದೆ. ಮೇ ಬಿ ಅದಕ್ಕೆ ಸಿಕ್ಕಾಪಟ್ಟೆ ಸೆಕೆ ಆಗ್ತಿದೆ ಅನಿಸುತ್ತೆ. ಸೊ ಅದಕ್ಕೆ ಸ್ವಲ್ಪ ಈ ಕಡೆ ಬಂದು ಮಲ್ಕೊಂಡಿದೆ ನೋಡಿ. ಇವಾಗಷ್ಟೇ ಕಣ್ಣು ಬಿಡ್ತಾ ಇದೆ. ಒಂದಲ್ಲಿ ನೋಡಿ, ಪಿಲಿ ಪಿಲಿ ಅಂತ ಕಣ್ಣು ಬಿಡ್ತಾ ಇದೆ. ಕಿಟಿ ಪಾಯ್ ಚಿಂಟು ಪಂಡು ಮರಿ ಇದು. ಕಿಟಿ ಪಾಯ್ ಇನ್ನೂ ಅಳ್ತಾ ಇದೆ, ಇನ್ನೂ ವಾಯ್ಸ್ ಬರ್ತಿಲ್ಲ ನೋಡಿ. ತಾಚ್ ಮಾಡಿ ಆಯಿತಾ ತೆತ್ತ, ತಾಚ್ ಮಾಡಿ ನೋಡಿ. ನಮ್ಮ ಚಿನ್ನು ಮರಿ ಕೂಡ ಐಸ್ ಕ್ರೀಮ್ ತಿಂತ ಉಂಟು. ಅದರ ಮೂಗಲಿ ನೋಡಿ ಮೊಸರು ತಿಂದಾಗಿತ್ತು. ಅವಳ ಐಸ್ ಕ್ರೀಮ್ನ ಸ್ವಲ್ಪ ಉಳಿಸಿ ಚಿನುಮರಿಗೆ ತಿನ್ನಿಸ್ತಿದ್ದಾಳೆ. ತಿನ್ನಿ ಪಲ್ಲದಿ ಪೂರ ಖಾಲಿ ಮಂತಿನದಿ. ಇಲ್ಲಿ ಮಲಗಿತ್ತು, ಮಲಗಿದ್ದನ್ನೇ ಬಿಸಿ ತಿನ್ನಿಸ್ತಾ ಇರೋದು ಇವಾಗ ಇದಕ್ಕೆ. ಹಾಂ, ಬೈಕೊಂಡು ಕೊಡ್ತಿದ್ದಾಳೆ. ಮನಸ್ಸೊಳಗಡೆ ಬೈಕೊಂಡು ಬೆಕ್ಕಿಗೆ ಕೊಡ್ತಿದ್ದಾಳೆ. ಒಬ್ಬ ತಿಂದು ಬಾಲಕ್ ಜ್ವರ ಇಲ್ಲ. ಗೈಸ್ ತುಂಬ ಸೆಕೆ ಆಗ್ತದೆ ಅಂತೇಳಿ ನೋಡಿ, ಇಲ್ಲಿ ಮೇಲೆ ಟೆರಸ್ ಮೇಲೆ ನೀರು ಬಿಟ್ಟಿದ್ದು. ಬಟ್ ಇಲ್ಲಿ ನೋಡಿ, ಹಕ್ಕಿಗೆ ಯೂಸ್ ಆಗ್ತದೆ, ಬಂದು ಕುಡಿತಾ ಇದೆ ಪಾಪ. ಬಿಸಿಲಿಗೆ ತಡ್ಕೊಳಕ್ಕಾಗಲ್ಲ ಅದಕ್ಕೂ. ನೋಡಿ ಕುಡಿತದೆ. ಎಂಥ ನೀರು ಬಿಟ್ಟರೂ ಕೂಡ ಮೇಲೆ ನೀರು ಕೂಡ ಬಿಸಿ ಇದೆ. ನೀರು ಬಿಟ್ಟಿದೆ, ಅದು ಕೂಡ ಬಿಸಿ ಇದೆ. ಸೊ ನಿನ್ನೆ ಸಂಡೇ ವ್ಲಾಗ್ನ ಇವತ್ತು ಎಂಡ್ ಮಾಡುವ ಅಂತೇಳಿ ಮೇಲೆ ಟೆರಸ್ ಮೇಲೆ ಬಂದೆ. ಸೊ ಎಂಡ್ ಮಾಡುವಂತ ಅಂದ್ಕೊಂಡಿದ್ದೇನೆ. ಸ್ವಲ್ಪ ಅದೇ ನೀರು ಬಿಟ್ಟೆ, ತೋರಿಸಿದೆಲ್ಲ ನೀರು ಬಿಟ್ಟಿದ್ದೇವೆ. ಸ್ವಲ್ಪ ತಂಪಾಗಲಿಂತ ಅಷ್ಟೇ. ಅದು ಇವಾಗ ಒಣಗ್ತದೆ, ಅಷ್ಟು ಬಿಸಿಲಿದೆ ಅಲ್ವಾ. ಸಂಡೇ ನಿನ್ನೆ ವ್ಲಾಗ್ ಮಾಡಿದೆ, ಮೊನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡುವ ಅಂತೇಳಿ ಸ್ಯಾಟರ್ಡೆ ವ್ಲಾಗ್ನ. ಬಟ್ ಸಂಡೇ ಮಾಡೋಕ್ಕಾಗಿಲ್ಲ, ಏನೂ ಇರಲಿಲ್ಲ ಕಂಟೆಂಟ್ ಏನು, ಹಾಗಾಗಿ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವತ್ತು ಮಂಡೇ, ಟೈಮು ಎಷ್ಟಾಗಿದೆ ಅಂದರೆ 6:30 ಆಗ್ತಾ ಬಂತು. ಗೊತ್ತಿಲ್ಲ ಇವತ್ತು ಬ್ರದರ್ಸ್ ಹೋಗ್ತಾರಾ ಅಂತ ಬೆಂಗಳೂರಿಗೆ ರಿಟರ್ನ್. ಸೊ ಈ ವ್ಲಾಗ್ನ ನಾನು ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.